ಪ್ರೈಸ್ ದ ಲಾರ್ಡ್. ಎಲ್ಲರೂ ಸಿದ್ಧತೆ ಆಗಿದ್ದೀರಾ ಎಂದು ನಾನು ನಂಬ್ತಾ ಇದ್ದೀನಿ. ಬನ್ನಿ, ದೇವರ ನಾಮ ಮಹಿಮೆ ಪಡಿಸಿ ಆಮೇಲೆ ವಾಕ್ಯದ ಕಡೆಗೆ ಹೋಗೋಣ. ಹಲ್ಲೆಲೂಯಾ. ಸಿದ್ಧತೆ ಆಗಿದ್ದೀರಾ? ಬನ್ನಿ ನನ್ನ ಜೊತೆಯಲ್ಲಿ. ನಿಮಗೆ ಗೊತ್ತಿದ್ರೆ ಹಾಡಿ, ಇಲ್ಲದಿದ್ರೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವನಿಗೆ ಮಹಿಮೆ ಉಂಟಾಗಲಿ. இஸ்ரவேலின் ராஜாவே, என் தேவனாம் கர்த்தாவே, நான் உம்மை வாழ்த்துகிறே, நன்மைகள் நினைக்கிறே. இயேசுவே, இயேசுவே, நன்றி நன்றி ராஜா, உம்மளவில்லா அன்புக்காக. நன்றி நன்றி ராஜா, உம்மளவில்லா அன்புக்காக. திருக்கரம் என்னை தாங்கி கடும் பிரச்சனைகளிலும் முன்னேறி செல்வதற்கு பலத்தை நீ தந்தி. இயேசுவே, இயேசுவே, நன்றி நன்றி ராஜா, உம்மளவில்லா அன்புக்காக. நன்றி நன்றி ராஜா, உம்மளவில்லா அன்புக்காக. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ ದೇವನೇ. ಇದೇ ಪ್ರಸನ್ನತೆ ದೇವರೇ ನೋಡುವವರನ್ನು ಸ್ಪರ್ಶಿಸಲಿ ರಾಜ, ಸ್ಪರ್ಶಿಸಲಿ ಕರ್ತಾವೆ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಬನ್ನಿ ವಾಕ್ಯದ ಕಡೆಗೆ ಹೋಗೋಣ. ಈ ದಿನ ತೆಗೆದುಕೊಂಡಂಥ ವಾಕ್ಯ, ತನ್ನ ಕುರಿಗಳನ್ನು ಕುರುಬರು ಯಾವ ರೀತಿ ಬಿಟ್ಟಿದ್ದಾರೆ, ಯಾವ ರೀತಿ ಹುಡ್ಕೊಂಡು ಬರಬೇಕು, ನಾನೇ ಹುಡ್ಕೊಂಡು ಬರ್ತೀನಿ ಅಂತ ದೇವರಿಲ್ಲಿ ಮಾತಾಡ್ತಾ ಇದ್ದಾರೆ. ಕುರಿಗಳು ಅಂದರೆ ನಾವೇ, ಕುರುಬರು ಎಂದರೆ ಬೋಧಕರುಗಳು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಓದಿಕೊಳ್ಳೋಣ. ಯೆರೆಮೀಯ 23:1-8 ಮಾತಾಡ್ತಾ ಇರೋದು ದೇವರು, ನನ್ನ ಕಾವಲಿನ ಕುರಿಗಳನ್ನು ಚದರಿಸಿ ಹಾಳು ಮಾಡುವ ಕುರುಬರ ಗತಿಯನ್ನು ನಾನು ಏನೆಂದು ಹೇಳಲಿ ಅಂತ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಇಸ್ರಾಯೇಲರ ದೇವರಾದ ಯೆಹೋವನು ತನ್ನ ಜನರೆಂಬ ಕುರಿಗಳನ್ನು ಮೇಯಿಸುವ ಕುರುಬರ ದ್ರೋಹವನ್ನು ಕಂಡು ಹೀಗೆ ದೇವರು ಮಾತನಾಡ್ತಾ ಇದ್ದಾರೆ, ನೀವು ನನ್ನ ಮಂದೆಯನ್ನು ಚದರಿಸಿ ಅಟ್ಟಿಬಿಟ್ಟಿದ್ದೀರಲ್ಲ, ಅವ್ರನ್ನ ವಿಚಾರಿಸಲಿಲ್ಲಲ್ಲ ನೀವು. ಅಯ್ಯೋ, ನಿಮ್ಮ ದುಷ್ಕೃತ್ಯಗಳ ನಿಮಿತ್ತ ನಾನು ನಿಮ್ಮನ್ನು ವಿಚಾರಿಸುವೆನು. ನಾನು ನನ್ನ ಮಂದೆಯನ್ನು ಯಾವ ದೇಶಗಳಿಗೆ ಅಟ್ಟಿಬಿಟ್ಟೆನೋ ಆ ಸಕಲ ದೇಶಗಳಿಂದ ಉಳಿದ ಕುರಿಗಳನ್ನು ಕೂಡಿಸಿ ತಮ್ಮ ತಮ್ಮ ಹಟ್ಟಿಗಳಿಗೆ ತಿರುಗಿ ಬರಮಾಡುವೆನು ಅಂತ ದೇವರು ಹೇಳ್ತಾ ಇದ್ದಾರೆ. ನೀವು ಬಿಟ್ಟುಬಿಟ್ಟಿದ್ದೀರಾ, ಆದರೆ ನಾನು ಬಿಡೋದಿಲ್ಲ. ನೋಡಿ, ಮನುಷ್ಯರು ಕುಟುಂಬಗಳಲ್ಲಿಯೂ ಅಷ್ಟೇ, ನಾನು ಬಿಟ್ಬಿಟ್ರು, ತಂದೆ ತಾಯಿ ಕೈ ಬಿಟ್ಟರು, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ ಅಂತ ದೇವರು ವಾಕ್ಯ ಹೇಳ್ತದೆ. ಹಾಗಾದರೆ ಕುಟುಂಬ ಎನ್ನುವುದು ನಾವಿರುವಾಗ, ಕುಟುಂಬ ಎನ್ನುವುದು ಸಭೆಗಳು ಆಗಿದೆ ದೇವರ ಮಕ್ಕಳೇ. ಸಭೆಗಳಲ್ಲಿ ಕುರುಬರು ತನ್ನ ಕುರಿಗಳು ಕಳೆದು ಹೋದರೂ ಹುಡುಕಿಕೊಂಡು ಬಂದು ಸಮಾಧಾನ ಮಾಡಿ ಅವರವರ ವಿಷಯಗಳಿಗೆ ಮಾತನಾಡಿ ಬಿಡುಗಡೆ ಕರ್ತನಿಂದ ಬರತಕ್ಕಾಗೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಸಭೆಗಳಲ್ಲಿ ನಿಲ್ಲಿಸುವ ಕುರುಬರಿಗೆ ದೇವರು ಆಶೀರ್ವದಿಸ್ತಾರೆ. ಅಲ್ಲೇಲೂಯಾ. ಅವರು ನ್ಯಾಯ ತೀರ್ಪಿನಲ್ಲಿ ನಿಲ್ಲಲು ಸಾಧ್ಯ ಇಲ್ಲ. ಹಾಗಾದರೆ ಇಲ್ಲಿ ದೇವರು ಮಾತಾಡ್ತಾ ಇರೋದು, ಅಯ್ಯೋ ನನ್ನ ಕುರಿಗಳನ್ನೆಲ್ಲ ನೀವು ಬಿಟ್ಟುಬಿಟ್ಟಿದ್ದೀರಲ್ಲ, ನಾನು ಕರ್ಕೊಂಡು ಬರ್ತೀನಿ. ಯಾವ ರೀತಿಯಲ್ಲಿ ಕುರುಬರು ಹುಡುಕಬೇಕು ಅಂದರೆ, ನಿಯತ್ತಾಗಿ, ಕರಗಳನ್ನು ನೋಡದೆ, ಲೋಕದ ಆಸೆ ಪಡದೆ, ತನ್ನ ಕುರಿಗಳು ಹೋಗ್ಬಿಟ್ಟಿದೆಯೇ, ಇದು ಯೆಹೋವನ ಕುರಿಗಳಾಗಿದೆ, ನನಗೆ ಕುರಿಗಳಾಗಿ ಕೊಟ್ಟಿದ್ದಾರಲ್ಲ ದೇವರು, ನಾನು ಹುಡುಕೊಂಡು ಬಂದು ನಿಲ್ಲಿಸಬೇಕು ಅವ್ರನ್ನ, ಅವರಿಗಾಗಿ ನಾನು ಪ್ರಾರ್ಥಿಸಬೇಕು ಅಂತ ಹೇಳುವವರ ಕುರುಬರನ್ನು ಕಾಣ್ತಾ ಇದ್ದಾರೆ ದೇವರು. ಆದರೆ ಯಾರೂ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಯಾರೂ ಇಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದಕ್ಕೆ ನ್ಯಾಯ ತೀರ್ಪು ದೇವರು ಇಟ್ಟಿರೋದು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನ ಕುರಿಗಳನ್ನು ಹುಡುಕಲಿಲ್ಲ, ನಾನೇ ಹುಡುಕಿ ಕರ್ಕೊಂಡು ಬರ್ತೀನಿ. ಕರ್ಕೊಂಡ್ಬಂದು ನನ್ನ ಕುರಿಗಳಿಗೆ ಬೇರೆ ಹಟ್ಟಿಗಳನ್ನು, ಬೇರೆ ದಾರಿಗಳನ್ನು, ಬೇರೆ ಸಭೆಗಳನ್ನು, ಬೇರೆ ದೇಶಗಳನ್ನು ನಾನು ಕೊಟ್ಟು ಕೂಡಿಸಿ ಅವರನ್ನು ನಾನು ಆಶೀರ್ವದಿಸ್ತೀನಿ ಅಂತ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಾದರೆ ದೇವರು ಮಾತನಾಡ್ತಾ ಇರೋದು ನೋಡಿ,
ಆಹಾ, ಮುಂದಿನ ಕಾಲದಲ್ಲಿ ಜನರು ನೋಡಿ, 23:7 ಓದಿಕೊಳ್ಳೋಣ. ಮುಂದಿನ ಕಾಲದಲ್ಲಿ ಜನರು ಇಸ್ರಾಯೇಲರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯೆಹೋವ ಜೀವದಾನೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು, ಇಸ್ರಾಯೇಲ್ ಮನೆತನವೆಂಬ ಸಂತಾನವನ್ನು ಬಡಗಣ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಬರಮಾಡಿ ಎಲ್ಲರನ್ನು ಕರ್ಕೊಂಡು ಬಂದು ಯೆಹೋವನ ಜೀವದಾನೆ ಎಂದು ಪ್ರಮಾಣ ಮಾಡುವರು. ಯೆಹೋವನೇ ನಮಗೆ ದೇವರು ಎಂದು ಅವುಗಳನ್ನು ಕೂಡಿಸುವಾಗ, ಕುರಿಗಳನ್ನು ಕೂಡಿಸುವಾಗ ದೇವರು ಯೆಹೋವನೇ ನಮ್ಮ ದೇವರು ಎಂದು ಅವರು ಕೊಂಡಾಡುವರು ಅಂತ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಅವರು ಸುಖ ಜೀವಿಗಳಾಗಿ ಬದುಕ್ತಾರೆ ಅಂತ ದೇವರು ಇಲ್ಲಿ ಮಾತನಾಡ್ತಾ ಇದ್ದಾರೆ. ಅದೇ ಯೆರೆಮೀಯ 32, 39, 40 ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡೋಣ. ದೇವರ ಮಕ್ಕಳೇ, ದೇವರು ಮಾತನಾಡುವ ಒಂದೊಂದು ಸಜೀವ ವಾಕ್ಯಗಳು ಸಜೀವವಾದದ್ದು. ಅರ್ಥ ಆಯ್ತಾ? ಸಜೀವವಾದದ್ದು ಅಂದರೆ ಜೀವವುಳ್ಳದ್ದು, ಜೀವವುಳ್ಳ ವಾಕ್ಯಗಳು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆ ಜೀವವುಳ್ಳ ವಾಕ್ಯವನ್ನು ನಾವು ಭಯಭಕ್ತಿಯಿಂದ ಕೇಳಬೇಕು, ನಡ್ಕೊಳ್ಬೇಕು. ಅದೇ ಯೆರೆಮೀಯ 32, 39, 40 ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ದೇವರಿಗೆ ಇಸ್ರಾಯೇಲ್ ಮಕ್ಕಳಿಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಏನಂತ ವಾಗ್ದಾನ ಮಾಡ್ತಾ ಇದ್ದಾರೆ ಓದಿಕೊಳ್ಳೋಣವೇ? 32 ಅದೇ ಅಧ್ಯಾಯ ಯೆರೆಮೀಯ 32, 39, 40 ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದು ನಾವು ರಿಸೀವ್ ಮಾಡ್ಕೊಳ್ಬೇಕು. ಈ ವಾಗ್ದಾನ ನಮಗೂ ಆಗುತ್ತದೆ. ಅರ್ಥ ಆಯ್ತಾ? ನಂಬಿಕೆಯಿಂದ ರಿಸೀವ್ ಮಾಡ್ಕೊಳ್ಬೇಕು. ನಾನು ಅವರ ಹಿತವನ್ನು ಅವರ ತರುವಾಯ, ಕೇಳಿಸ್ಕೊಳ್ರಿ ಕರೆಕ್ಟಾಗಿ, ನಾನು ಅವರ ಹಿತವನ್ನು ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರ ಸದಾ ನನ್ನಲ್ಲಿ ಭಯಭಕ್ತಿಯುಳ್ಳವರಾಗುವಂತೆ, ಸದಾ ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರುವಂತೆ ಎಲ್ಲರನ್ನು ಒಂದೇ ಮನಸ್ಸನ್ನು ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಎಲ್ಲರನ್ನು ಒಟ್ಟುಗೂಡಿಸಿಬಿಟ್ಟು ದೇವರು ಇವರೆಲ್ಲರೂ ಭಯಭಕ್ತಿಯಿಂದ ಯೆಹೋವನಿಗೆ ತನ್ನ ಮಕ್ಕಳಾಗಿ ಇದ್ದು ಒಂದೇ ಮನಸ್ಸುಳ್ಳವರಾಗಿ ನಾನು ಮಾಡ್ತೀನಿ ಅಂತ ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 32, 40 ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗೇನು, ನಿಮಗೆ ಒಳ್ಳೆಯದನ್ನು ಮಾಡುವುದನ್ನು ಬಿಟ್ಟು ನಾನು ಹಿಂದೆ ಹೋಗಲ್ಲ. ಯಾರು ಹೇಳ್ತಾ ಇರೋದು? ಯೆಹೋವ ಅಪ್ಪ ಹೇಳ್ತಾ ಇರೋದು, ಸೃಷ್ಟಿಕರ್ತರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ವಿಮುಖನಾಗೇನು ಎಂಬ ಶಾಶ್ವತವಾದ ಒಡಂಬಡಿಕೆಯನ್ನು ಅವರಿಗೆ ಮಾಡಿಕೊಳ್ಳುವೆನು. ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾರೆ ದೇವರು. ಹಾಗಾದರೆ ನಮ್ಮ ಹತ್ರ ದೇವರು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ನಂಬುವವರು ಕರಗಳನ್ನೆತ್ತಿ ಜಯಘೋಷ ಮಾಡ್ರಿ. ಈ ವಾಕ್ಯ ಸಜೀವವುಳ್ಳದು, ಜೀವವುಳ್ಳದು. ಈ ವಾಕ್ಯ ಸುಳ್ಳಲ್ಲ. ಇದನ್ನು ನಾವು ರಿಸೀವ್ ಮಾಡ್ಕೊಳ್ಬೇಕು ದೇವರ ಮಕ್ಕಳೇ. ನಮ್ಮ ದೇವರು ಒಳ್ಳೆಯ ದೇವರು. ಅರ್ಥ ಆಯ್ತಾ? ಜೀವವುಳ್ಳ ದೇವರು, ಕರುಣೆಯುಳ್ಳ ದೇವರು, ಕ್ಷಮಿಸುವ ದೇವರು, ಶಿಕ್ಷಿಸುವ ದೇವರು. ಆತನು ನಮಗೆ ಬಂಡೆಯು, ಕೋಟೆಯು, ವಿಮೋಚಕನು, ಆಶ್ರಯಗಿರಿಯಾಗಿದ್ದಾನೆ. ಹಾಗಾದರೆ ಅಂಥ ದೇವರಿಗೆ ನಾವು ಯಾವ ರೀತಿ ನಡ್ಕೊಳ್ಬೇಕಂದ್ರೆ, ದೇವರು ಇಸ್ರಾಯೇಲ್ ಮಕ್ಕಳಿಗೆ ಕೊಟ್ಟಂಥ 10 ಕಟ್ಟಳೆಗಳು, ಕಮೆಂಡ್ಮೆಂಟ್ಸು, ಆ ಕೊಟ್ಟಿರುವುದ ಪರವಾಗಿ ನಾವು ಬಾಳಿದ್ರೆ ದೇವರು ನಮಗೆ ಎಲ್ಲವನ್ನೂ ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ಆರೋಗ್ಯ, ಆಯಸ್ಸು, ಬಲದಲ್ಲಿ, ಸಮೃದ್ಧಿಯಲ್ಲಿ, ನಮ್ಮ ಅವಶ್ಯಕತೆಗಳಲ್ಲಿ ನಮಗೆ ಕೊನೆಯವರೆಗೂ ಪ್ರೊಟೆಕ್ಷನ್ ಕೊಟ್ಟು, ದೇವದೂತರುಗಳ ಕಾವಲು ಕೊಟ್ಟು, ಪರಿಶುದ್ಧಾತ್ಮನ ಐಕ್ಯತೆ ಕೊಟ್ಟು ನಾವೆಲ್ಲ ಬಾಳಲು ಆತನು ನಮ್ಮನ್ನು ಶಕ್ತನಾಗಿದೆ. ನಮ್ಮ ದೇಶವನ್ನು ಆಶೀರ್ವದಿಸ್ತಾರೆ, ನಮ್ಮ ಪಟ್ಟಣವನ್ನು ಆಶೀರ್ವದಿಸ್ತಾರೆ, ನಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾರೆ, ನಾವು ಹೋಗುವ ಸಭೆಗಳನ್ನು ಆಶೀರ್ವದಿಸ್ತಾರೆ, ನಮ್ಮ ನೆರೆಹೊರೆಯವರನ್ನು ಆಶೀರ್ವದಿಸ್ತಾರೆ. ದೇವರ ಮಕ್ಕಳೇ, ನಾವು ನಡ್ಕೊಳ್ಳುವ ವಿಧದಲ್ಲಿ ಯಾವ ರೀತಿಯಲ್ಲಿ ಆತನ ಕಟ್ಟಳೆಯಲ್ಲಿ ನಾವು ಪಾಲಿಸ್ಕೊಂಡು ಹೋಗ್ತೀವೋ ಇದೆಲ್ಲ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾವು ಭಾಗ್ಯವಂತರು. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದು. ಕರಗಳನ್ನಿಟ್ಟು ಹೇಳಿ, ದೇವರ ಕೃಪೆ ನನ್ನ ಮೇಲೆ ಇದೆ, ನನ್ನ ಕುಟುಂಬದ ಮೇಲೆ ಇದೆ ಅಂತ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಕೊನೆಯದಾಗಿ ಓದಿಕೊಳ್ಳೋಣ. ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು. ನೋಡಿ, ಅವ್ರು ಸಂತೋಷವಾಗಿದ್ದರೆ ದೇವರು ಆನಂದಿಸ್ತಾರಂತೆ, ಸಂತೋಷ ಪಡ್ತಾರೆ. ನೆನೆಸ್ಕೊಳ್ಳಿ, ನಿಮಗೆ ದಾನವಾಗಿ ಕೊಟ್ಟಂಥ ಮಕ್ಕಳು ಸಂತೋಷವಾಗಿದ್ದರೆ ನಿಮಗೆ ಎಷ್ಟು ಸಂತೋಷ ಆಗುತ್ತದೆ. ಅಯ್ಯೋ, ನನ್ನ ಮಕ್ಕಳು ಸಂತೋಷವಾಗಿದ್ದಾರಲ್ಲ ಅಂತ. ಹಾಗಾದರೆ ಸೃಷ್ಟಿಕರ್ತನು ನಾವು ಸಂತೋಷವಾಗಿದ್ದರೆ ಆತನು ಹಿತವಾಗಿ ಸಂತೋಷದಿಂದ ಇರ್ತೀನಿ ಅಂತ ದೇವರೇ ಹೇಳ್ತಾ ಇದ್ದಾರೆ ದೇವರ ಮಕ್ಕಳೇ. ಹಾಗಾದರೆ ನಾವು ಎಷ್ಟು ಭಾಗ್ಯವಂತರಲ್ಲವಾ? ಯಾರಾದರೂ ಅನ್ಯ ಜನಗಳು ನೋಡ್ತಾ ಇದ್ದರೆ, ಯಾವ ಜಾತಿಯವರಾದರೂ ಆಗಲಿ, ಎಲ್ಲರಿಗೂ ಈ ವಾಕ್ಯ ರಿಸೀವ್ ಮಾಡ್ಕೊಳ್ಬೇಕು ಅಂತ ನನ್ನ ಇಷ್ಟ. ಈ ವಾಕ್ಯ ದೇವರು ಮಾತಾಡ್ತಾ ಇರೋದು, ನಾನಲ್ಲ, ಒಂದು ಸಾಮಾನ್ಯ ಮನುಷ್ಯಳು ನಾನು ನಿಮ್ಮ ಹಾಗೇನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದು ದೇವರ ವಾಕ್ಯ,
ಜೀವವುಳ್ಳ ವಾಕ್ಯ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದನ್ನು ಯಾರ್ಯಾರು ಇಷ್ಟಪಡುತ್ತೀರೋ ಹೃದಯಾತ್ಮದಿಂದ ಆತ್ಮದೊಳಗೆ ಪರಿಶುದ್ಧಾತ್ಮನ ಐಕ್ಯತೆ ಒಳಗೆ ನೀವು ರಿಸೀವ್ ಮಾಡ್ಕೊಳ್ತೀರೋ ಈ ದಿನ ನೀವು ಭಾಗ್ಯವಂತರು, ನಿಮಗೆಲ್ಲ ಲಭಿಸುತ್ತದೆ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಬನ್ನಿರಿ, ಆತನ ಕೊನೆಯದಾಗಿ ಆತನ ನಾಮ ಮಹಿಮೆ ಪಡಿಸೋಣವೇ. ಬನ್ನಿ, ನಿಮಗೆ ಗೊತ್ತಿರುವ ಸ್ತುತಿ ಸ್ತೋತ್ರಗಳು ನೀವು ಮಹಿಮೆ ಪಡಿಸ್ಬೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ, ಆತನ ನಾಮವನ್ನು ಮಹಿಮೆ ಪಡಿಸೋಣ. ನನ್ರಿ ದೇವಾ ನಿಮ್ಮ ನಾಮದಲ್ಲಿ ಸ್ತುತಿಸುವೆನು, ನಾ ಮಹಿಮೆ ಪಡಿಸುವೆನು ನನ್ನೇಶುವೇ. ತಂದೆ ಮಗ ಪರಿಶುದ್ಧಾತ್ಮನೇ ನಿಮ್ಮನ್ನು ನಾ ಮಹಿಮೆ ಪಡಿಸುವೆ. ಕರಗಳನ್ನೆತ್ತಿ ಹೇಳೋಣವೇ. ಆರಾಧನೆ 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 ಆರಾಧನೆ. ಅಪ್ಪ ಯೇಸುವೆ, ನಿನ್ನನ್ನು ಎಷ್ಟು ಸ್ತುತಿಸಿ ಕೊಂಡಾಡಿದರೂ ಸಾಲದು ದೇವರೇ. ಅಪ್ಪ, ಯೂಟ್ಯೂಬ್ನಲ್ಲಿ ನೋಡುವವರು, ಸಂದೇಶ ಕೇಳುವವರು ಒಬ್ಬರು ಮಧ್ಯದಲ್ಲಿ ಎದ್ದು ಹೋಗದೇ ಇರುವ ಹಾಗೆ ಪೂರ್ತಿಯಾಗಿ ನೋಡಿ ಆಶೀರ್ವಾದ ಪಡೆದುಕೊಳ್ಳಲು ದೇವನೇ ಅವರ ಮಧ್ಯದಲ್ಲಿ ನಿನ್ನಿದ್ದು ಆಶೀರ್ವದಿಸು. ಪರಿಶುದ್ಧಾತ್ಮನ ಅದ್ಭುತ ಮಾಡಲಿ ಕರ್ತಾವೆ. ಎಲ್ಲ ಮಹಿಮೆ ನಿಗೊಬ್ಬನಿಗೆ ಸಲ್ಲಲಿ ನನ್ನ ಜೀವವುಳ್ಳ ತಂದೆಯೇ, ಆಮೇನ್. ತಂದೆಯ ನಾಮ ಮಹಿಮೆ ಪಡಿಸುತ್ತಾ, ಯೇಸುವಿನ ನಾಮ ಪರಿಶುದ್ಧಾತ್ಮನ ಮಹಿಮೆ ಪಡಿಸುತ್ತಾ ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತಿದ್ದೇನೆ. ಥ್ಯಾಂಕ್ ಯು ದೇವರ ಮಕ್ಕಳೇ. ಸಂತೋಷದಿಂದ ಇರಿ. ಈ ವಾಕ್ಯಗಳು ನಿಮಗೆ ಬಿಡುಗಡೆಯನ್ನು ಕೊಡುತ್ತದೆ, ಆಶೀರ್ವದಿಸುತ್ತದೆ. ಹಲ್ಲೆಲೂಯಾ. ಥ್ಯಾಂಕ್ ಯು.